ಅಂತ ಭಾವಿಸ್ತಾ ಹಳೆಯ ನೋವೆಲ್ಲವ ಮರೆಸಿ ಹೊಸ ಆಶಯಗಳು ಕೊಟ್ಟು ಹೊಸತನವನ್ನು ತುಂಬಲಿ ಎಲ್ಲರಲ್ಲಿ ಅಂತ ನಾನು ಈ ಚಂದ್ರಮನ ಯುಗಾದಿ ಎಂದು ಆಶಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಕಾವ್ಯ ಪ್ರದೀಪ್ ಯೂಟ್ಯೂಬ್ ವ್ಲಾಗ್. ಎಲ್ರಿಗೂ ಗೊತ್ತಾಗಿದೆ ಅಂತ ತಿಳ್ಕೊತಾ ಇದ್ದೀನಿ ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಅಂತ. ರೈಟ್, ಇವತ್ತು ನಾನು ನಮ್ಮ ಮನೆಯಲ್ಲಿ ಯುಗಾದಿ ಹೇಗೆಲ್ಲ ಆಚರಿಸಿದ್ವಿ ಅಂತ ನಿಮಗೆ ತೋರಿಸ್ಕೊಡ್ಬೇಕು ಅಂತ ಬಯಸ್ತಾ ಇದ್ದೀನಿ. ಮತ್ತು ನಮ್ಮೂರಲ್ಲೆಲ್ಲ ಹೇಗೆ ಆಚರಿಸಿದ್ರು ಅಂತ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ನನಗೆ ತುಂಬ ಖುಷಿ ಅನಿಸ್ತಾ ಇದೆ. ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಇಶಿಕ್ ಅವ್ರು ಏನು ಮಾಡ್ತಾ ಇದ್ದೀರಾ? ಏನು ಹಬ್ಬಕ್ಕೆ? ಯುಗಾದಿ ಹಬ್ಬಕ್ಕೆ. ಹೌದಾ? ಅಪ್ಪು ಏನ್ ಮಾಡ್ತಾ ಇದೀಯಾ? ಟ್ರಕ್ ಹಬ್ಬ ಮಾಡ್ತಿದ್ದೀರಾ? ಏನ್ ಹಬ್ಬ ಮಾಡ್ತಿದ್ದೀರಾ? ಟ್ರಕ್ಕಿಂಗ್ ಹಬ್ಬನಾ? ಮಕ್ಕಳು ಅವ್ರ ಶೈಲಿಯಲ್ಲಿ ಹಬ್ಬ ಮಾಡಿರೋದಕ್ಕೊಂದು ಕಳೆ ಅಲ್ವಾ? ನಮ್ಮೂರ ಕಡೆ ಯುಗಾದಿ ಹಬ್ಬದಂದು ಈ ಚೌಕಬಾರ ಜೋಕಾಲಿ ಎಲ್ಲ ವಯಸ್ಸಿನವರು ಆಡ್ತಾರೆ, ಅದು ಒಂದು ಪ್ರತೀತಿ ಕೂಡ ಇದೆ. ಇದು ಎಲ್ಲರಿಗೂ ತಮ್ಮ ಬಾಲ್ಯದ ನೆನಪನ್ನು ಮೂಡಿಸುತ್ತೆ ಮತ್ತು ಅವರು ಒಂದು ಮಗುವಾಗಿ ಅದೇ ಖುಷಿಯಿಂದ ಆಟ ಆಡ್ತಾರೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ನಮ್ಮೂರಲ್ಲಿ ಹಬ್ಬದ ವಿಶೇಷ ಒಂದು ತಂಬಿಟ್ಟಿನ ಆರತಿ ಮಾಡಿಕೊಂಡು ಮೆರವಣಿಗೆ ಮುಖಾಂತರ ಎಲ್ಲ ಮನೆಯವರು ಕೂಡ ಹೋಗಿ ಒಂದು ಪೂಜೆಯನ್ನು ಸಲ್ಲಿಸೋದು. ನಾವು ತಂಬಿಟ್ಟನ್ನು ಆರತಿ ಮಾಡಿಕೊಂಡು ಈ ಒಂದು ಊರಿನ ಹನುಮಂತರಾಯ ದೇವಸ್ಥಾನಕ್ಕೆ ಎಲ್ಲರೂ ಸೇರ್ತೀವಿ. ಅಲ್ಲಿನ ಅರ್ಚಕರು ವಿಶೇಷ ಪೂಜೆ ಮಾಡ್ತಾರೆ. ಆ ಒಂದು ಜ್ಯೋತಿನ, ಧ್ವಜಸ್ತಂಭ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಸೊ ಅದರ ಮೇಲೆ ಆ ಜ್ಯೋತಿನ ಇಡಲಾಗುತ್ತೆ. ಇದು ಊರಿಗೆ ಮತ್ತು ಊರಿನ ಜನಕ್ಕೆ ಒಳ್ಳೆಯದಾಗಲಿ ಅನ್ನೋದು ಒಂದು ನಂಬಿಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮೂರಲ್ಲಿ ಈ ರೀತಿಯಾಗಿ ನಾವು ಯುಗಾದಿನ ಆಚರಿಸಿದ್ವಿ. ಸೊ ನಿಮ್ಮ ಊರಲ್ಲಿ ಹೇಗೆಲ್ಲ ನೀವು ಆಚರಿಸಿದ್ರಿ, ಏನೆಲ್ಲ ವಿಶೇಷತೆ ಇತ್ತು ಅಂತ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಶುಭವಾಗಲಿ.